ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಎಂಬ್ರಾಯ್ಡಿಂಗ್ ಡಿಸೈನ್ಗಳನ್ನ ಬೀಡ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಕೂಡ. ನಾನಿವಾಗ ಒಂದು ಫ್ಯಾಬ್ರಿಕ್ಗೆ ಆಲ್ರೆಡಿ ಸ್ವಲ್ಪ ಈ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿದ್ದೀನಿ. ನಾನಿಲ್ಲಿ ಚಿಕ್ಕ ಸೈಜ್ನ ಮಣಿಗಳನ್ನ ತೊಗೊಂಡಿದ್ದೀನಿ, ಹಾಗೆ ಅದಕ್ಕಿಂತ ಸ್ವಲ್ಪ ನೆಕ್ಸ್ಟ್ ಸೈಜಲ್ಲಿರೋ ಮಣಿನ ತೊಗೊಂಡಿದ್ದೀನಿ. ಇದರಲ್ಲಿ ನೀವು ಪರ್ಲ್ ಮಣಿಗಳನ್ನ ಕೂಡ ಯೂಸ್ ಮಾಡ್ಬೋದು, ಬಟ್ ಇದರಲ್ಲಿ ಒಂದು ಚಿಕ್ಕದು ಒಂದು ದೊಡ್ಡದಿದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿವಾಗ ನೆಕ್ಸ್ಟ್ ಪ್ಯಾಟ್ರನಲ್ಲಿ ನಾನಿವಾಗ ದೊಡ್ಡ ಮಣಿ ಮತ್ತು ಚಿಕ್ಕ ಮಣಿನ ನಾನು ಸೇರಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಫ್ಯಾಬ್ರಿಕ್ ಬಂದು ಡಬಲ್ ಫೋಲ್ಡಲ್ಲಿದೆ. ಈ ಥರ ನಾವು ಸ್ಟಿಚ್ ಮಾಡ್ತಾ ಬರಬೇಕು. ಮತ್ತು ವಾಪಸ್ ಇದು ನಾನು ಚಿಕ್ಕ ಮಣಿ ಒಳಗಡೆಯಿಂದ ತಗೋತಾ ಇದ್ದೀನಿ. ನೆಕ್ಸ್ಟು ಫಸ್ಟಿಗೆ ದೊಡ್ಡ ಮಣಿನ ಪೋಣಿಸ್ಕೊಳ್ತಾ ಇದ್ದೀನಿ, ನೆಕ್ಸ್ಟ್ ಚಿಕ್ಕ ಮಣಿನ ಪೋಣಿಸ್ಕೊಳ್ತಾ ಇದ್ದೀನಿ. ಈ ಡಿಸೈನ್ಸ್ನ ನೀವು ಸ್ಲೀವ್ಸ್ ಎಡ್ಜ್ಗಳು ಪ್ಲೇನ್ ಇರುತ್ತಲ್ಲ ಅಂಥವಕ್ಕೆ ನೀವು ಡಿಸೈನ್ ಮಾಡ್ಕೊಳ್ಬೋದು. ಹಾಗೆ ಸ್ಯಾರಿ ಎಡ್ಜ್ಗಳಿಗೂ ನೀವು ಈ ಥರ ಮಣಿಗಳನ್ನ ಹಾಕ್ಕೋಬೋದು. ನೋಡ್ತಾ ಇರ್ಬೋದು ಯಾವ ಥರ ನಾನೀಗ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ. ಈ ಥರ ಸ್ಟಿಚ್ ಮಾಡಿಕೊಂಡು ಮತ್ತೆ ವಾಪಸ್ ಸಣ್ಣ ಮಣಿ ಏನಿದೆ ಅದರೊಳಗಡೆಯಿಂದ ದಾರನ ತಗೋಬೇಕು. ಈ ಥರ ಮಾಡ್ಕೊಂಡು ಹೋದರೆ ನಮ್ಮ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ, ಹಾಗೂ ಒಳ್ಳೆ ಲುಕ್ ಕೂಡ ಕೊಡುತ್ತೆ. ಈ ಡಿಸೈನು ಅದೇ ಸ್ಲೀವ್ಸಲ್ಲಿ ಪ್ಲೇನ್ ಆಗಿರುತ್ತೆ ನೋಡಿ, ಅಂಥದಕ್ಕೆ ಈ ಡಿಸೈನ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ಇದನ್ನು ನೀವು ಪರ್ಲ್ಸಲ್ಲಿ ಕೂಡ ಮಾಡ್ಕೊಳ್ಬೋದು, ಇಲ್ಲ ಕಲರ್ ಬೀಡ್ಸ್ನ ತಗೊಂಡು ಕೂಡ ಮಾಡ್ಕೊಳ್ಬೋದು. ಇದು ನಮ್ಮ ಈ ಡಿಸೈನ್ ಆಗಿತ್ತು. ನೆಕ್ಸ್ಟ್ ಡಿಸೈನ್ ಬಂದು ನಾನು ಪರ್ಲ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಸೂಜಿ ಚುಚ್ಕೊಂಡು ಕೆಳಗಡೆಯಿಂದ ದಾರ ತಗೊಂಡು ಮತ್ತೆ ಸೂಜಿಯಿಂದ ಕೆಳಗಡೆ ಮೇಲ್ಗಡೆ ಸುತ್ತಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಈ ಸೂಜಿನ ಎಳ್ಕೊಂಡು ಆ ಪರ್ಲ್ ಬೀಡ್ ಏನಿದೆ ಅದನ್ನು ಆ ಸರ್ಕಲ್ ಒಳಗಡೆ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಮತ್ತೊಂದು ಸಲ ಹೇಳ್ತೀನಿ ನೋಡಿ, ಈ ಥರ ಗ್ಯಾಪ್ ಕೊಟ್ಕೊಂಡು ಗ್ಯಾಪ್ ಈವನ್ ಆಗಿರಲಿ. ಫ್ಯಾಬ್ರಿಕ್ ಬಂದು ಡಬಲ್ ಫೋಲ್ಡಲ್ಲಿದೆ. ಈ ಥರ ಸೂಜಿಯಿಂದ ಹಿಂದೆಯಿಂದ ದಾರ ತೊಗೊಂಡು ಮತ್ತು ಕೆಳಗಡೆಯಿಂದ ಹಿಂದೆಯಿಂದ ದಾರ ತೊಗೊಂಡು ಮೇಲ್ಗಡೆ ತಿರುಗಿಸ್ಕೊಂಡು ಸರ್ಕಲ್ ಥರ ಆಗುತ್ತೆ. ಸರ್ಕಲ್ ಒಳಗಡೆ ಆ ಮಣಿ ಏನಿದೆ ಅದು ಬಂದು ಕೂತ್ಕೊಳ್ಳುತ್ತೆ. ಇದು ನಮ್ಮ ಸೆಕೆಂಡ್ ಡಿಸೈನ್ ಆಗಿತ್ತು. ನೆಕ್ಸ್ಟ್ ಡಿಸೈನ್ ಬಂದು ಈ ಥರ ಒಂದು ಡಿಸೈನ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಇದು ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಲುಕ್ ಕೂಡ ಕೊಡುತ್ತೆ. ಈ ಡಿಸೈನ್ ಹೇಗೆ ಮಾಡೋದು ಅಂದರೆ, ನಾನಿವಾಗ 3 ಮಣಿಗಳನ್ನ ಪೋಣಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 4, 5 ಆ ಥರ ಮಣಿನೂ ಪೋಣಿಸ್ಕೊಳ್ಬೋದು. ನೋಡ್ತಾ ಇರ್ಬೋದು, ಈ ದಾರನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ. ಅದರ ಪಕ್ಕದಲ್ಲೇ ಸೈಡಾಗಿ ಸ್ಲ್ಯಾಂಟಾಗಿ ಸೈಡಿಗೆ ಚುಚ್ಕೊಳ್ತಾ ಇದ್ದೀನಿ. ಚುಚ್ಕೊಂಡಿದ ನಂತರ ದಾರ ಎಳ್ಕೊಂಡು ಈ ಮಣಿ ಏನು ಆ ಕಡೆ ಹೋಗಿರುತ್ತೆ ಅದನ್ನ ಸರಿ ಮಾಡಿಕೊಂಡು ಮತ್ತೆ ರಿವರ್ಸಾಗಿ ನಾನು ಇನ್ವಿಸಿಬಲ್ ಸ್ಟಿಚ್, ಅಂದರೆ ನಾವು ಹಾಕೋದು ದಾರ ಕಾಣಬಾರ್ದು, ಅದ್ರ ಪಕ್ಕದಲ್ಲೇ ಹಾಕ್ಕೊಂಡು ಈ ಥರ ದಾರನ ಎಳ್ಕೋಬೇಕು. ಎಳ್ಕೊಂಡಿದ ನಂತರ ಸೇಮ್ ಅದೇ ಥರ 3 ಮಣಿನ ನಾನು ಮತ್ತೆ ಪೋಣಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ನೀವು ಯಾವುದೇ ರೀತಿ ಮಣಿಗಳನ್ನ ಯೂಸ್ ಮಾಡ್ಕೊಳ್ಬೋದು. ಅದ್ರ ಪಕ್ಕದಲ್ಲೇ ನಾನಿವಾಗ ಮತ್ತೆ ಸೂಜಿಯಿಂದ ಚುಚ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಮತ್ತೆ ದಾರ ಹಿಡ್ಕೊಳ್ಬೇಕು ಮತ್ತು ಸೈಡ್ಗೆ ಚುಚ್ಕೊಳ್ಬೇಕು. ಸ್ಲ್ಯಾಂಟಾಗಿ ಚುಚ್ಕೊಂಡು ದಾರನ ಎಳ್ಕೊಂಡು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು. ಇದು ಕೂಡ ಅಷ್ಟೇ, ನಿಮಗೆ ನೆಕ್ ಡಿಸೈನ್ಗಳಿಗೆ ಮತ್ತು ಇದು ಕೂಡ ಸ್ಲೀವ್ಸ್ಗೆ ತುಂಬ ಚೆನ್ನಾಗಿ ಒಳ್ಳೆ ಲುಕ್, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತು ನಾನು ರಿವರ್ಸಾಗಿ ಸೂಜಿನ ಚುಚ್ಕೊಳ್ತಾ ಇದ್ದೀನಿ. ಇನ್ವಿಸಿಬಲ್ ಸ್ಟಿಚ್ ಅಂದರೆ ದಾರ ಕಾಣ್ತಾ ಇಲ್ಲ. ಇವಾಗ ನಾನು ಆ ದಾರನ ಇಟ್ಕೊಂಡು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಮ್ಮ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 3 ಥರ ಡಿಸೈನ್ಸನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಈ ಒಂದು ಡಿಸೈನ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಹೆಚ್ಚಿನ ಡಿಸೈನ್ಸ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.